ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಭೂಮಿಗೆ ಎಚ್ಚರ ಆಗಿದ ತಕ್ಷಣ ಅಜಿತ್ ಕೂಡ ಅಲ್ಲಿಗೆ ಬಂದುಬಿಟ್ಟು, ಭೂಮಿ ಸಮಾಧಾನ ಮಾಡ್ಕೊ, ಇವಾಗ ಹುಷಾರಾಗಿದೆಯಾ ತಾನೇ ಅಂತ ಕೇಳ್ತಾನೆ. ಹಾಗೆ ಭೂಮಿ ನೀನು ಯಾಕೆ ಹೋಗಿದ್ದೆ ಸ್ಟೋರ್ ರೂಮ್ಗೆ, ಅದು ಇಷ್ಟೊತ್ತಲ್ಲಿ ಒಬ್ಬಳೇ ಯಾಕೆ ಹೋಗಿದ್ದೆ ಅಂತ ಅಜಿತ್ ಕೇಳಿದಾಗ, ಈ ಕಡೆ ಅಶ್ವಿನಿ ಬೇಕು ಅಂತಲೇ ಬಂದು ಶ್ರವಣ್ ಪಕ್ಕ ಕುತ್ಕೊಳ್ತಾಳೆ. ಇವಾಗ ಏನಾದರೂ ಅಶ್ವಿನಿ ಹೆಸರು ಹೇಳಿದರೆ ಶ್ರವಣ್ ಸರ್ಗೆ ತುಂಬಾ ಕೋಪ ಬರುತ್ತೆ. ಇವಳನ್ನ ಆಮೇಲೆ ನಾನೇ ವಿಚಾರಿಸ್ಕೊತೀನಿ ಅಂತ ಹೇಳ್ಬಿಟ್ಟು, ಏನಿಲ್ಲ ಸಾಹೇಬ್ರೆ, ನಾನು ಸ್ಟೋರ್ ರೂಮ್ನ ತುಂಬ ದಿನದಿಂದ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಅಂತ ಹೇಳ್ತಾಳೆ. ಆವಾಗ ಅಶ್ವಿನಿಗಂತೂ ಫುಲ್ ಶಾಕ್ ಆಗುತ್ತೆ. ಏನು ಮಾತಾಡ್ತಾ ಇದೆಯಾ, ನಿಜವಾಗ್ಲೂ ಕೂಡ ಅದೇ ಸತ್ಯನಾ ಅಂತ ಕೇಳ್ತಾನೆ. ಅಲ್ಲಮ್ಮ ಭೂಮಿ, ಇಷ್ಟೊತ್ತಲ್ಲಿ ಅದು ಒಬ್ಬಳೇ ಆ ಸ್ಟೋರ್ ರೂಮ್ಗೆ ಹೋಗೋವಂಥ ಅವಶ್ಯಕತೆ ಏನಿತ್ತು, ಬೇಡದೇ ಇರೋ ವಸ್ತುನ ಆ ರೂಮಲ್ಲಿ ಹಾಕಿರ್ತೀವಿ ಅಷ್ಟೇ ತಾನೇ ಅಂತ ಸಂಗೀತ ಹೇಳಿದಾಗ, ಅದೇ ಅತ್ತೆ ನಾನು ಯಾವತ್ತೂ ಹೋಗಿರಲಿಲ್ಲ ಅಲ್ವಾ, ಅದಕ್ಕೆ ಹೋಗಿದ್ದೆ, ಅದು ಸಡನ್ನಾಗಿ ಡೋರು ಲಾಕ್ ಆಗಿಬಿಡ್ತು ಅಂತ ಹೇಳ್ತಾಳೆ. ಆ ಥರ ಡೋರ್ ಏನಾದರೂ ಲಾಕ್ ಆಗಿದ್ರೆ ನೀನು ಓಪನ್ ಮಾಡಬೇಕಿತ್ತು ಅಲ್ವಾ, ನೀನು ಓಪನ್ ಮಾಡಿದಾಗ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅಂತ ಅಜಿತ್ ಕೇಳಿದಾಗ, ಅದು ತುಂಬ ಹಳೆ ಡೋರ್ ಕಣೋ, ಹಾಗಾಗಿ ಒಂದು ಸಲ ಲಾಕ್ ಆದರೆ ಮೇ ಬಿ ಬರೋದು ತುಂಬ ಕಷ್ಟ ಆಗಿರಬೇಕು. ಇವತ್ತು ಪಲ್ಲವಿಗೆ ಹೇಳಿದ್ದೆ ಕಣೋ, ಆ ರೂಮ್ನ ಚೆಕ್ ಮಾಡಿಸಿ ಡೋರ್ನ ಸರಿ ಮಾಡಿಸು ಅಂತ, ಅಷ್ಟರಲ್ಲೇ ಭೂಮಿ ಈ ಥರ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅಂತ ಸಂಗೀತ ಕೂಡ ಹೇಳ್ತಾ ಇರಬೇಕಾದ್ರೆ, ನಿಜ ಹೇಳು ಭೂಮಿ, ನನಗೆ ಸತ್ಯ ಬೇಕು, ನೀನು ಯಾರನ್ನಾದರೂ ಕಾಪಾಡೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದೀಯಾ, ನನಗೆ ಯಾರು ನಿನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋದ್ರು ಅನ್ನೋ ಸತ್ಯ ಬೇಕು, ಇಲ್ಲಿ ಯಾರಿಗೂ ಕೂಡ ನೀನು ಎದುರೋ ಅವಶ್ಯಕತೆ ಇಲ್ಲ, ನಿನ್ನ ಜೊತೆ ನಾನಿದ್ದೀನಿ, ಯಾರನ್ನೂ ಉಳ್ಸೋಕ್ಕೆ ಟ್ರೈ ಮಾಡಬೇಡ, ಸತ್ಯ ಹೇಳು ಅಂತ ಈ ಕಡೆ ದೇವಯಾನಿನ ನೋಡಿಕೊಂಡು ಹೇಳ್ತಾ ಇರಬೇಕಾದ್ರೆ, ಅದು ಸಂಗೀತಗೂ ಕೂಡ ಅರ್ಥ ಆಗ್ತಾ ಇರುತ್ತೆ. ಅಯ್ಯೋ ಸಾಹೇಬ್ರೆ, ಆ ರೀತಿ ಏನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅಂತ ಭೂಮಿ ಕೂಡ ಹೇಳ್ತಾ ಇರಬೇಕಾದ್ರೆ, ಸಂಗೀತ ಬೇಕು ಅಂತಾನೆ ಅಜಿತ್ ಸ್ವಲ್ಪ ಹೊತ್ತು ಭೂಮಿನ ರೆಸ್ಟ್ ಮಾಡೋಕ್ಕೆ ಬಿಡೋಣ, ಡಾಕ್ಟರ್ ಹೇಳಿದ್ದಾರೆ ತಾನೇ, ಮತ್ತೆ ಮತ್ತೆ ಅವಳಿಗೆ ಸ್ಟ್ರೆಸ್ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸಂಗೀತ ದೇವಯಾನಿನ ಕರ್ಕೊಂಡು ಹೊರಗೆ ಬರ್ತಾಳೆ. ಆವಾಗ ದೇವಯಾನಿ ಕೂಡ ನೋಡ್ದ ಸಂಗೀತ, ನಿನ್ನ ಮಗ ನನ್ನ ಮೇಲೇ ಡೌಟ್ ಪಡ್ತಾ ಇದ್ದಾನೆ, ಅಲ್ಲ ನಿಜವಾಗ್ಲೂ ನಾನು ಯಾಕೆ ಆ ರೀತಿ ಮಾಡೋದು, ಅವತ್ತು ಕೂಡ ತೆಪ್ಪದಿದ್ದ ಭೂಮಿ ಬಿದ್ದಾಗ ನನ್ನ ಮೇಲೇ ಡೌಟ್ ಪಟ್ಟ, ಈ ಅಜಿತ್ ಯಾಕೆ ಈ ರೀತಿ ಮಾಡ್ತಾ ಇದ್ದಾನೆ ಅಂದಿದ ತಕ್ಷಣ, ನಾನು ಕೂಡ ಅಬ್ಸರ್ವ್ ಮಾಡಿದೆ ದೇವಯಾನಿ, ಆದರೆ ನಿಜವಾಗ್ಲೂ ಹೇಳು ಭೂಮಿನ ನೀನು ಆ ರೀತಿ ಮಾಡಿಲ್ಲ ತಾನೆ ಅಂದಿದ ತಕ್ಷಣ, ಏನು ಮಾತಾಡ್ತಾ ಇದೀಯೇ ನೀನು ಕೂಡ, ನಿನ್ನ ಮಗನ ಥರ ನನ್ನ ಮೇಲೆ ಡೌಟ್ ಪಡ್ತಾ ಇದೀಯಾ, ನಿಜವಾಗ್ಲೂ ನಾನು ಆ ರೀತಿ ಏನು ಮಾಡಿಲ್ಲ, ಅರ್ಥ ಮಾಡ್ಕೊ ಅಂತ ದೇವಯಾನಿ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಅಜಿತ್ ಕೂಡ ಬರ್ತಾನೆ. ಬಂದಿದ ತಕ್ಷಣ ಅತ್ತೆ ಬನ್ನಿ ನನ್ನ ಜೊತೆ ಅಂತ ಹೇಳ್ಬಿಟ್ಟು ಹೊರ ಕರ್ಕೊಂಡು ಬರ್ತಾನೆ. ನಿಜ ಹೇಳಿ ಏನೇನಾಯಿತು ಅಂತ ಹೇಳಿದಾಗ, ಏನಿಲ್ಲ ಅಜಿತ್, ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ, ಸಡನ್ನಾಗಿ ಯಾರೋ ನನ್ನ ಕಿಟಕಿಗೆ ಇಲ್ಲಿದ್ದ ಬೆಳಕು ಬಿಟ್ಟರು, ಆಮೇಲೆ ಜೋರಾಗಿ ಏನೋ ಸೌಂಡ್ ಆಯಿತು, ಅದಕ್ಕೆ ಏನಾಗಿರ್ಬೋದು ಅಂತ ಕೆಳಗಡೆ ಬಂದು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ, ಹಾಗೆ ಸ್ಟೋರ್ ರೂಮಲ್ಲಿ ಬೆಳಕು ಕಾಣ್ತಾ ಇತ್ತು ಅಲ್ವಾ, ಹಾಗಾಗಿ ಸ್ಟೋರ್ ರೂಮ್ ಹತ್ರ ಹೋದೆ, ಆವಾಗ ಭೂಮಿ ಇದ್ದಿದ್ದು ಅಂತ ಹೇಳ್ತಾಳೆ. ನಿಜವಾಗ್ಲೂ ಇಲ್ಲೇನು ನಡೀತು ಅಂತ ನನಗೆ ಗೊತ್ತಿಲ್ಲ ಕಣೋ ಅಂತ ಹೇಳಿದಾಗ, ಅಲ್ಲ ನೀವು ಈ ಕೆಲಸ ಮಾಡಿಲ್ಲ ಅಂದಮೇಲೆ ನಮ್ಮ ಮನೆಗೆ ಬೇರೆಯವ್ರು ಬಂದು ಮಾಡೋಕ್ಕೆ ಹೇಗೆ ಸಾಧ್ಯ, ಅದು ಇಷ್ಟೊತ್ತಲ್ಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನಾಗಿರ್ಬೋದು ಅಂತ ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಕೈಗೆ ಸಿಗರೇಟ್ ಸಿಗುತ್ತೆ. ಇದು ಸಿಗರೇಟು ಇವಾಗ ತಾನೇ ಸ್ಮೋಕ್ ಮಾಡಿ ಕೆಳಗೆ ಹಾಕಿರೋದು, ಹಾಗಿದ್ರೆ ಇದನ್ನು ಯಾರು ಸ್ಮೋಕ್ ಮಾಡ್ತಾರೆ, ನಮ್ಮ ಮನೇಲಂತೂ ಯಾರು ಸ್ಮೋಕ್ ಮಾಡೋದಿಲ್ಲ, ವಾಚ್ಮ್ಯಾನ್ ಏನಾದರೂ ಸ್ಮೋಕ್ ಮಾಡ್ತಾನ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರಬೇಕಾದ್ರೆ ಅಲ್ಲಿಗೆ ವಾಚ್ಮ್ಯಾನ್ ಕೂಡ ಬರ್ತಾನೆ. ಒಂದು ನಿಮಿಷ ಬಾ ಇಲ್ಲಿ ಸೆಕ್ಯೂರಿಟಿ ಅಂತ ಕರೆದಾಗ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾನೆ. ಸರ್ ಇಲ್ಲೇ ಒಂದು 5 ನಿಮಿಷ ಟೀ ಕುಡಿಯೋಕ್ಕೆ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ನೀನು ಇಲ್ಲಿ 5 ನಿಮಿಷ ಇಲ್ಲ ಅಂದರೆ ಏನು ಬೇಕಿದ್ರೂ ಆಗುತ್ತೆ ಅನ್ನೋದು ಪರಿಜ್ಞಾನ ನಿನಗಿಲ್ವಾ ಅಂತ ಹೇಳಿದಾಗ, ಸರ್ ಆಗಲ್ಲ ಸರ್, ರಾತ್ರಿ ನಿದ್ದೆ ಬರುತ್ತೆ, ತಪ್ಪಿಸ್ಬೇಕು ಅಂತ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾನೆ. ನೋಡು ಇನ್ನು ಮುಂದೆ ನಿನಗೆ ಟೀ ಬೇಕಂದರೆ ಮನೇಲಿ ಮಾಡಿಸ್ಕೊಂಡು ಕುಡಿ, ಇನ್ಯಾವತ್ತೂ ಈ ರೀತಿ ಹೊರಗಡೆ ಹೋಗ್ಬೇಡ, ನನ್ನ ಪರ್ಮಿಷನ್ ತೊಗೊಂಡೆ ನೀನು ಹೊರಗೆ ಹೋಗಬೇಕು ಅಂದಾಗ, ಆಯಿತು ಸರ್ ಅಂತ ಹೇಳ್ತಾನೆ. ಅಲ್ಲ ವಾಚ್ಮ್ಯಾನು 10 ನಿಮಿಷ ಇರೋದಿಲ್ಲ ಅಂತ ಟೈಮಿಂಗ್ಸ್ನ ನೋಡಿಕೊಂಡು ಯಾರೋ ಬೇಕು ಅಂತಲೇ ಮಾಡಿದ್ದಾರೆ, ಇದೆಲ್ಲ ಗೊತ್ತಿದ್ದೇ ಮಾಡಿರೋದು, ಆಗಿದ್ರೆ ಇದನ್ನು ಯಾರು ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ನೀವು ಮಾಡಿಲ್ಲ ಅಂದರೆ ಈ ಕೆಲಸ ಇನ್ಯಾರು ಮಾಡಿರ್ತಾರೆ, ಆ ಅಶ್ವಿನಿ ಮಾಡಿರ್ತಾಳೆ ಅಂತ ಗೆಸ್ ಮಾಡಿಬಿಡ್ತಾನೆ. ಆವಾಗ ಅಶ್ವಿನಿ ಕೂಡ ಅದನ್ನು ಕೇಳಿಸ್ಕೊಂಡು ತುಂಬ ಗಾಬರಿಯಾಗಿ ಒಳಗೆ ಬರ್ತಾ ಇರ್ತಾಳೆ. ಎದುರುಗಡೆಗೆ ಶ್ರವಣ್ ಕೂಡ ಸಿಗ್ತಾನೆ. ಏನಾಯಿತು ಪುಟ್ಟ, ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ ಅಂದಾಗ, ಅಪ್ಪ ಅದು ಅದೇ ಭೂಮಿ ವಿಚಾರಕ್ಕೆ ಅಪ್ಪ, ಆ ಹುಡುಗಿಗೆ ಯಾಕೆ ಪದೇ ಪದೇ ಇದೇ ರೀತಿ ಆಗುತ್ತೆ, ನನಗಂತೂ ಅವಳು ನೋಡಿದರೆ ಪಾಪ ಅನಿಸುತ್ತೆ ಅಂತ ಅಶ್ವಿನಿ ಹೇಳಿದಾಗ, ಹೌದಮ್ಮ ತಂದೆ ಇಲ್ಲದ ಮಗಳು, ನನಗೂ ಕೂಡ ಹಾಗೆ ಅನಿಸುತ್ತೆ, ನೋಡು ಇವಾಗ ರೂಮಲ್ಲಿ ಎಲ್ಲರೂ ಕೂಡ ಭೂಮಿನ ಮಾತಾಡಿಸ್ತಾ ಇದ್ದಾರೆ, ಬಾ ನಾವು ಹೋಗಿ ಮಾತಾಡ್ಸೋಣ ಅಂತ ಹೇಳ್ತಾನೆ. ಅದೇ ಗ್ಯಾಪಲ್ಲಿ ಈ ಕಡೆ ಅಜಿತ್ ಕೂಡ ಆ ರೂಮ್ಗೆ ಹೋಗಿ ಏನಿರ್ಬೋದು ಅಂತ ಎಲ್ಲ ಸ್ಯಾಂಪಲ್ ಕೂಡ ತಗೊಂಡು ಟೆಸ್ಟಿಗೆ ಕಳಿಸಿರ್ತಾನೆ. ಹಾಗೆ ಇವಾಗ ಭೂಮಿ ಹತ್ರ ಬಂದುಬಿಟ್ಟು, ಭೂಮಿ ಇವಾಗ ನಿಜವಾಗ್ಲೂ ಹುಷಾರಾಗಿ
ಆಗಿದೆಯಾ ತಾನೇ? ನಿಜ ಹೇಳು ಭೂಮಿ, ನೀನು ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ನನ್ಗೆ ಯಾಕೋ ಇದು ನೀನಾಗೆ ನೀನು ಅಲ್ಲಿಗೆ ಹೋಗಿದ್ಯಾ ಅಂತ ಅನ್ನಿಸ್ತಾ ಇಲ್ಲ. ಬೇಕು ಅಂತಲೇ ಯಾರೋ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಅಂತ ಹೇಳಿದಾಗ, ಅಯ್ಯೋ ಆ ರೀತಿ ಏನೂ ಇಲ್ಲ ಸಾಹೇಬ್ರೆ, ಹೇಳ್ದೆ ತಾನೇ, ನಾನಾಗೆ ಅಲ್ಲಿಗೆ ಹೋಗಿದ್ದು ಅಂತ ಭೂಮಿ ಹೇಳ್ತಾಳೆ. ನೋಡಿ ಇವಾಗ ಭೂಮಿ ಹೇಳ್ತಾ ಇದ್ದಾಳೆ ತಾನೇ, ಆಗಿದ್ಮೇಲೆ ಇದು ಯಾವುದೇ ಅಪಾಯಕಾರಿ ವಿಷಯ ಅಲ್ಲ, ಇದನ್ನು ದೊಡ್ಡದು ಮಾಡೋದು ಬೇಡ ಅಂತ ಅಜ್ಜಿ ತಪ್ಪನು ಕೂಡ ಹೇಳ್ತಾರೆ. ಅವಾಗ ಅಜ್ಜಿ ಕೂಡ ಹೌದು, ಮತ್ತು ಹೀಗೆ ಶಾಪ ಹಾಕೋರು ಹೆಚ್ಚಾದರೆ ಯಾವಾಗಾದರೂ ಒಂದು ದಿನ ಈ ಥರ ಗತಿ ಬರುತ್ತೆ ಅಂತ ಹೇಳಿದಾಗ, ಅಮ್ಮ ಏನು ಮಾತಾಡ್ತಾ ಇದೀಯ, ಸಮಯ ಸಂದರ್ಭ ನೋಡಿಕೊಂಡು ಮಾತಾಡು ಅಂತ ಶ್ರವಣ್ ಕೋಪ ಮಾಡ್ಕೊಂಡು ಬಿಡ್ತಾನೆ. ಅದನ್ನು ನೋಡಿ ಅಜಿತ್ ಮತ್ತು ಭೂಮಿ ಇಬ್ಬರಿಗೂ ಕೂಡ ತುಂಬಾ ಖುಷಿಯಾಗ್ಬಿಡುತ್ತೆ. ಸರಿ ಆಯಿತು ಭೂಮಿ, ನೀನು ರೆಸ್ಟ್ ಮಾಡು ಅಂತ ಅಜಿತ್ ಕೂಡ ಹೇಳ್ತಾ ಇರ್ತಾನೆ. ಅದೇ ಟೈಮ್ಗೆ ಈ ಕಡೆ ದೇವಯಾನಿ ಕೂಡ ಅಶ್ವಿನಿನ ಕರ್ಕೊಂಡು ಬಂದು ಜೋರಾಗಿ ಬಾರಿಸ್ಬಿಡ್ತಾಳೆ. ಮೇಡಮ್ ಏನಾಯಿತು, ನನಗೆ ಯಾಕೆ ಹೊಡಿತಾ ಇದ್ದೀರಾ ಅಂದಾಗ, ಸಾಕು ಬಾಯಿ ಮುಚ್ಚೆ, ನೀನೇ ತಾನೇ ಭೂಮಿನ ಅಲ್ಲಿಗೆ ಕರ್ಕೊಂಡೋಗಿ ಲಾಕ್ ಮಾಡಿದ್ದು ಅಂದಾಗ, ಅಯ್ಯೋ ಮೇಡಮ್ ಇದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾಳೆ. ಸಾಕು ಸುಮ್ಮನೆ ಇರ್ತೀಯ, ಅಲ್ಲ ಮೇಡಮ್ ನಿಮಗೂ ಕೂಡ ಆ ಭೂಮಿ ಸಾಯೋದೇ ತಾನೇ ಬೇಕಾಗಿರೋದು ಅಂದಾಗ, ಅವಳು ಸಾಯೋದ್ರ ಜೊತೆಗೆ ನೀನು ನನ್ನ ಕತೆನೂ ಕೂಡ ಮುಗಿಸ್ತಾ ಇದೀಯ, ಅದು ನನಗೆ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ ಭೂಮಿನ ಅಲ್ಲಿ ಲಾಕ್ ಮಾಡಿಬಿಟ್ಟು ಬೇಕು ಅಂತಲೇ ನನ್ನ ರೂಮಿಗೆ ಟಾರ್ಚನ್ನ ಬಿಟ್ಟಿದ್ಯಾ, ಕಲ್ಲು ತೊಗೊಂಡು ಹೊಡೆದಿದ್ಯಾ, ನಾನು ಅದೇ ಟೈಮ್ಗೆ ಹೊರಗೆ ಬಂದಿದ್ದೀನಿ. ಸೊ ಇದರಿಂದ ಅಜಿತ್ಗೆ ನನ್ನ ಮೇಲೆ ಡೌಟ್ ಬರುತ್ತೆ, ಭೂಮಿ ಕೂಡ ಸಾಯ್ತಾಳೆ, ಆಮೇಲೆ ನೀನು ಆರಾಮಾಗಿ ಪರ್ಮನೆಂಟಾಗಿ ಈ ಮನೆಯಲ್ಲಿ ಮನಸ್ವಿನಿಯಾಗಿ ಇರ್ಬೋದು ಅನ್ನೋದೇ ತಾನೇ ನಿನ್ನ ಪ್ಲ್ಯಾನ್ ಅಂದಿದ ತಕ್ಷಣ ಈ ಕಡೆ ಅದೇ ಟೈಮ್ಗೆ ಅಪ್ಪು ಕೂಡ ಬರ್ತಾಳೆ. ಬಂದಿದ್ದ ತಕ್ಷಣ ಇಬ್ಬರು ಕೂಡ ನಾರ್ಮಲ್ ಆಗ್ತಾರೆ. ಏನಾಯಿತು ನೀವಿಬ್ಬರು ಯಾಕೆ ಈ ರೀತಿ ಇದ್ದೀರಾ ಅಂದಾಗ, ಏನಿಲ್ಲ ಆ ಭೂಮಿಲ ಲಾಕ್ ಮಾಡಿರೋದು ಈ ಅಶ್ವಿನಿನ ಅಂತ ಕೇಳ್ತಾ ಇದ್ದೆ ಅಂದಾಗ, ಅಯ್ಯೋ ಅತ್ತೆ ಅದೇಗೆ ಸಾಧ್ಯ, ಅಶ್ವಿನಿ ಆ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅದರಲ್ಲೂ ಕೂಡ ಅಶ್ವಿನಿ ಆ ರೀತಿ ಏನಾದರೂ ಮಾಡಿದ್ರೆ ಭೂಮಿ ಅಜಿತ್ ಇದ್ರಿಗೆ ಹೇಳ್ತಾ ಇದ್ಲು ತಾನೆ, ಅವಳು ಯಾಕೆ ಸತ್ಯನ ಮುಚ್ಚಿಡ್ತಾ ಇದ್ಲು ಅಂದಿದ ತಕ್ಷಣ ನೀನು ಹೇಳೋದ್ರಲ್ಲೂ ಕೂಡ ಪಾಯಿಂಟ್ ಇದೆ ಅಂತ ದೇವಯಾನಿ ಒಪ್ಕೊಳ್ತಾಳೆ. ಅದೇ ಟೈಮ್ಗೆ ಇನ್ನೇ ಬೆಳಗ್ಗೆ ಕೂಡ ಭೂಮಿ ಹುಷಾರಾದ್ಮೇಲೆ ಅಶ್ವಿನಿ ಹತ್ರ ಬರ್ತಾಳೆ. ಏನಾಯಿತು, ನಾನು ಯಾಕೆ ಭಯ ಪಡಬೇಕು ಅಂತ ಅಶ್ವಿನಿ ಹೇಳಿದ ತಕ್ಷಣ, ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ನನ್ನ ಮುಂದೆನೇ ಕ್ವಶನ್ ಮಾಡ್ತೀಯಾ ಅಂತ ಭೂಮಿ ಹೇಳ್ತಾಳೆ. ನೋಡು ಈ ಭೂಮಿ ತಂಟೆಗೆ ಏನಾದರೂ ಇನ್ನೊಂದು ಸಲ ಬಂದ್ರೂ ಕೂಡ ನೀನು ಭೂಮಿ ಒಳಗೆ ಹೋಗ್ಬಿಡ್ತೀಯ, ಮರ್ಯಾದೆ ಇದ್ದ ನಿನ್ನ ಕೆಲಸ ನೀನು ನೋಡ್ಕೊ ಅಂತ ಅಶ್ವಿನಿಗೆ ಇಲ್ಲಿ ಭೂಮಿ ಕೂಡ ವಾರ್ನ್ ಮಾಡ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.